ಇವತ್ತು ಯಾವ್ಯಾವ ಗ್ರಾಮ ಪಂಚಾಯತಿಯಲ್ಲಿ ಬುಕ್ಗಳೆಲ್ಲ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನಿಮ್ಮ ಕಾಲದಲ್ಲಿ ಇವತ್ತು 2004ರಿಂದ ನೀವು ಕೂಡ ಮಾಡಿದ್ದೀರಾ ಈ ಸ್ವತ್ತು. ನಿಮ್ಮ ಕಾಲದಲ್ಲೂ ಕೂಡ ಮಾಡಿದ್ದಾರೆ, ನನ್ನ ಕಾಲದಲ್ಲೂ ಕೂಡ ಮಾಡಿದ್ದಾರೆ. ಆದ್ರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಗೌರಿಬಿದನೂರು ತಾಲೂಕಿನಲ್ಲಿ ಈ ಸ್ವತ್ತು ಕೊಡ್ತಾ ಇದ್ದಾರೆ, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಈ ಸ್ವತ್ತು ಕೊಡ್ತಾ ಇದ್ದಾರೆ, ಇವತ್ತು ಬಾಗೇಪಲ್ಲಿಯಲ್ಲಿ ಈ ಸ್ವತ್ತು ಕೊಡ್ತಾ ಇದ್ದಾರೆ, ಶಿಡ್ಲಘಟ್ಟದಲ್ಲಿ ಈ ಸ್ವತ್ತು ಕೊಡ್ತಾ ಇದ್ದಾರೆ. ಚಿಂತಾಮಣಿಯಲ್ಲಿ ಯಾಕೆ ನೀವು ಮಾಡ್ತಾ ಇಲ್ಲ? ಬಹುಶಃ ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ, ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಾ. ಇದು ನಿಮಗೆ ಶೋಭೆ ತರೋದಿಲ್ಲ. ಇದು ನಿಮಗೆ ಶೋಭೆ ತರೋದಿಲ್ಲ. ನೀವು ಎಲ್ಲಾ ತಾಲೂಕುಗಳಲ್ಲಿ ನೀವು ಉಸ್ತುವಾರಿ ಇರ್ತಕ್ಕಂಥ ಉಳಿದಂತ ತಾಲೂಕುಗಳಲ್ಲಿ ಇವತ್ತು ಈ ಸ್ವತ್ತು ಕೊಡ್ತಾ ಇದ್ದಾರೆ, ಚಿಂತಾಮಣಿಯಲ್ಲಿ ಯಾಕೆ ಕೊಡ್ತಾ ಇಲ್ಲ? ಆದ್ರೆ ನಿಮ್ಮನ್ನು ಸೋಲಿಸಿದ್ದಾರೆ ಅಂತನಾ? ಶಿಕ್ಷೆನಾ? ಇವತ್ತು ಎಷ್ಟೋ ಜನ ಇಲ್ಲಿ ಚಿಂತಾಮಣಿ ಕ್ಷೇತ್ರದಿಂದ ವ್ಯಾಪಾರಸ್ಥರು, ಇವತ್ತು ರಿಯಲ್ ಎಸ್ಟೇಟ್ ಮಾಡೋರು, ಜಮೀನುಗಳು ಖರೀದಿ ಮಾಡ್ತಕ್ಕಂಥವ್ರು, ಸೈಟ್ ನಿವೇಶನ ಮಾಡ್ತಕ್ಕಂಥವ್ರು, ಇವತ್ತು ಈ ತೊಂದರೆಗಳು ನಮಗೆ ಬೇಡಪ್ಪ, ಇಲ್ಲಿಂದ ಇವತ್ತು ಬಾಗೇಪಲ್ಲಿಗೆ, ಹೊಸಕೋಟೆಗೆ, ಬೇರೆ ಬೇರೆ ಕಡೆ ಇವತ್ತು ಹೋಗ್ತಾ ಇದ್ದಾರೆ. ಆದ್ರೆ ಯಾರಿಗೂ ಕೂಡ ಹೇಳ್ಕೊಳ್ಳುವಂತ ಶಕ್ತಿ ಇಲ್ಲ. ನಾ ಹಿಂದೇನು ಹೇಳ್ತಾ ಇದ್ದೆ, ಸ್ವಾತಂತ್ರ್ಯ ಇಲ್ಲ ಅಂತ. ಇವತ್ತು ಸ್ವಾತಂತ್ರ್ಯ ಇಲ್ಲ. ಖಂಡಿತವಾಗಿ ಅವ್ರಿಗೆ ಆಗಿರ್ತಕ್ಕಂಥ ನೋವುಗಳನ್ನು ಹೇಳ್ಕೊಳ್ಳುವಂತ ಶಕ್ತಿ ಕೂಡ ಇಲ್ಲ, ಕಳ್ಕೊಂಡಿದ್ದಾರೆ. ನೀವಿದನ್ನ ಸರಿಪಡಿಸ್ಬೇಕು. ನೀವಿಂತ ತಾರತಮ್ಯ ಯಾಕಂದ್ರೆ ನೀವು ನಿಮ್ಮ ಉಸ್ತುವಾರಿ ಆ ಕಾಲದಲ್ಲಿ ಈ ರೀತಿ ಘಟನೆಗಳಾಗಿದೆ. ಈ ರೀತಿ ಯಾಕಂದ್ರೆ ನಾನು ಸೋಮಣ್ಣವರು ಹಿಂದೆ ವಸತಿ ಸಚಿವರಾಗಿದ್ದಾಗ 1170 ಮನೆಗಳನ್ನ 1450 ಮನೆಗಳನ್ನ ನಾವು ಮಂಜೂರು ಮಾಡಿಸ್ಕೊಂಡು ಬಂದಿದ್ವಿ. ನಾನು ಮಂಜೂರು ಮಾಡಿಸ್ಕೊಂಡು ಬಂದಾಗ ಈ ರೀತಿ ತಾರತಮ್ಯ ನಾನು ಮಾಡಲಿಲ್ಲ. ನಾನು